ಪ್ರವೀಣ್ ಅವ್ರ ಕಸಿನ್ ಮಿಸ್ಸಿಂಗ್ ಆಗಿದ್ದಾನೆ, ಹುಡ್ಕೋಕ್ ಹೋಗೋಣ ನೋಡು. ಈಗ ಬಿಸ್ಲೆಘಾಟ್ ಕಡೆಯಿಂದ ವ್ಯೂ ಸ್ಟಾರ್ಟ್ ಮಾಡ್ತೀನಿ. ಸೊ ಅಫಿಷಿಯಲಿ ಬಿಸ್ಲೆಘಾಟ್ ಸ್ಟಾರ್ಟ್ ಆಗಿದೆ ಗೈಸ್. ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಬಂದಿದ್ದೀವಿ. ವ್ಯೂ ಕಾಣಿಸ್ತಿಲ್ಲ, ಬರೀ ಫಾಗ್ ತುಂಬಿಕೊಂಡಿದೆ. ಓಕೆ, ಈಗ ಬಿಸ್ಲೆಘಾಟ್ ವ್ಯೂ ಪಾಯಿಂಟ್ ಆಯ್ತು, ಎಲ್ಲ ಮುಗಿಸ್ಕೊಂಡು ಈಗ ಯಾವ್ದು ನೆಕ್ಸ್ಟ್ ಮರಳಿ ಫಾಲ್ಸ್ ಸೆಂಟರ್ ಅಲ್ಲಿ ಇತ್ತು. ಕೆಲವು ಸೀನ್ಗಳಾಯ್ತು, ಅದ್ರದ್ದು ವಿಡಿಯೋಸ್ ಇಲ್ಲ, ಆದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಾಯ್ತು ಅಂತ. ಸೆಂಟರ್ ಅಲ್ಲಿ ತಿರ್ಗಾ ಬಟ್ಟೆ ಚೇಂಜ್ ಮಾಡಿದ್ವಿ. ಹೆಂಗ ಅನ್ಸಿದೆ ಅಲ್ಲಿ ಕುತ್ಕೊಂಡು ವಾಮಿಟ್ ಸ್ಮೆಲ್ಲು? ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಕೇಶವ್ ಹೀರೋ ವಾಮಿಟ್. ಅಲ್ಲಿ ನೋಡಿ, ನಡೆಯೋಣ ಬನ್ನಿ. ರೀಲ್ಸ್ ಅಲ್ಲಿ ನೋಡಿದ್ವಿ, ಕಡಿಮೆ ಇರೋ ತರ ತೋರಿಸಿದ್ರು, ಆದ್ರೆ ಇಲ್ಲೂ ಜಾಸ್ತಿನೇ ಇರೋ ತರ ಇದೆ. ಇನ್ನು ಕೆಳಗಡೆ ಐತೆ 800 ಸ್ಟೆಪ್ಸ್. ಫುಲ್ಲು ಕೆಳಗಡೆ ಐತೆ, ಇಳ್ಕೊಂಡು ಹೋಗಿ ವ್ಯೂ ನೋಡ್ಬೇಕು. ಅಲ್ಲಿ ನೋಡಿ, ಅಲ್ಲಿ ಹರಿಯೋ ನೀರು ರಿವರ್ ಆಗಿ ಹೊರ್ಕೊಂಡು ಹೋಗ್ತಿದೆ ಆ ಕಡೆಗೆ. ಇಷ್ಟು ಇಳಿತಿದೀವಿ ಕೆಳಗಡೆ, ಇಳಿಯೋವಾಗ ಈಸಿಯಾಗಿ ಇಳಿತೀವಿ. ಹತ್ತವಾಗಿರೋದು ಒರಿಜಿನಲ್ ಪಿಕ್ಚರು. ಅಲ್ಲೂ ಅವ್ರ ಫೇಸ್ ರಿಯಾಕ್ಷನ್ಸ್ ನೋಡು, ಜೋರ್ ಗಾಲಿ ಕೊಡು. ಇದೇ ಸ್ಟೀಪ್ ಅಂದ್ರೆ ಇನ್ನೂ ಇಳ್ಕೊಂಡು ಹೋಗ್ಬೇಕಿಲ್ಲ ನೋಡಿ. ಆ ಕಡೆ ಮಳೆ ಆಗ್ತಿದೆ, ಇನ್ನೂ ಐತೆ ಕೆಳಗಡಕ್ಕೆ, ಆ ಕಡೆ ಮಳೆ ಆಗ್ತಿದೆ ನೋಡಿ. ಇಲ್ಲಿ ಬಿಸಿಲು ಹೊಡಿತಿದೆ. ಚೂರು ಸ್ಟೆಪ್ಸು ಕರೆಕ್ಟಾಗಿ ಕೊಟ್ಟವ್ರೆ. ಅಲ್ಲಿ ನೋಡಿದ್ರೆ ಹೈಟ್ ಆಗಿರುತ್ತೆ ಒಂದೊಂದು ಸ್ಟೆಪ್ಪು. ಇಲ್ಲಿ ಚೂರು ವಾಕೆಬಲ್ ಆಯ್ತು. ಕೆಲವು ಸ್ಟೆಪ್ಸ್ ಹಾಕೊಳ್ಳಿ, ಇನ್ನು ಹತ್ತೋದು ಸಾಕಾ? ಹೇಯ್ ಅಷ್ಟೇಲೋ. ನಮ್ KCD ಫೋಟೋ ಶೂಟ್ ನಡೀತಿದೆ. ಹುಡುಗಿರು ಯಾರಾದಿದ್ರೆ ಕಮೆಂಟ್ ಮಾಡಿ. ನೋಡ್ತೀರಾ ವ್ಯೂ ಸಗದಾಗಿದೆ ಗುರು. ಹತ್ರ ಹೋದಷ್ಟು ವ್ಯೂ ಚೆನ್ನಾಗಿ ಕಾಣಿಸಲ್ಲ ನನ್ಗೆ ಗೊತ್ತಿದ್ದಂಗೆ. ಮೇಲೆ ಹಚ್ಬೇಕು, ಅದೇ ಇರೋದು ಪ್ರಾಬ್ಲಮ್. ಇಳಿದ್ವಿ, ಅಷ್ಟೊತ್ತು ಕಷ್ಟ ಆಗ್ತಿದೆ ಗೈಸ್. ಅವಾಗ ಸ್ಟೀಪ್ ಆಗ್ಲೇ ಸ್ಟೀಪ್ ಇತ್ತು, ಬಂದ್ಬಿಟ್ವಿ. ಓಕೆ, ಫುಲ್ಲು ಹಿಂಗ್ ಮೇಲೆ ಐತೆ. ಹತ್ತೋದವಾಗ ಇಳಿಯೋದು ಈಸಿನಾ ಹತ್ತೋದು ಈಸಿನಾ? ಹತ್ಬೇಕಾದ್ರೆ ತುಂಬಾ ಕಷ್ಟ ಆಗ್ತಿದೆ ಹತ್ತೋದಕ್ಕೆ. ನಮ್ ಜೊತೆ ಒಬ್ಬ ಪೇಷಂಟ್ ಇದ್ದಾನೆ. ಇವ್ನ ಯಾವನ ಸೆಡೆ ನನ್ ಮಗ? ನೀನೇ ಮಾತಾಡಕ್ಕಾಗ್ತಿಲ್ಲ, ಮಾತಾಡಕ್ಕಾಗ್ತಿಲ್ಲ ಅಷ್ಟೇ. ಅಂತ ನೋಡಿ ಚೀಪ್ ಅನಿಸ್ಬಿಡ್ತು ಅಂದ್ರೆ ಥೋ ನಿಮ್ಮ ಕಾಲ್ ನಡುಕ್ತಿದ್ಯಲ್ಲೋ. ಡಬ್ 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 ಅಂತಿದ್ಯಾ ಬ್ರೋ? ಈ ನಿಮ್ಮ ಕೇಶವ್ ರಿಯಾಕ್ಷನ್ ಇವ್ನ ಹೆಂಗ ನೋಡ, ಹಂದಿನ ತಂದೂರ್ ಬಂಡ್ಲಿಗೆ ಹಾಕಿ ಸುಟ್ಟು ಎತ್ತದಂಗ ಅವನೇ. ಕೊನೆಗೆ ಮುಗಿಸೋಯ್ತಪ್ಪ. ಅಭಿಮಠ ಫಾಲ್ಸ್ ಇದೆ, ಅಭಿಮಠ ಫಾಲ್ಸ್ ಮುಗಿಸ್ ಬೆಳಗ್ಗೆ ಎಲ್ಲ ತಣ್ಣಗೆ ಮಳೆಯಲ್ಲಿ ಬಂದು ಸಡನ್ ಆಗಿ ನಿಮ್ಗೆ ವೆದರ್ ಚೇಂಜ್ ಆದಂಗೆ ಬಿಸಿಲು. ಒಂದೊಂದು ಟೈಮ್ ಒಂದೊಂದು ವೆದರ್ ಕಂಡೀಷನ್. ಇನ್ನೂ ಸ್ವಲ್ಪ ದೂರ ಆದ್ಮೇಲೆ ಪಕ್ಕ ತಿರ್ಗಾರೆ ಮೋಡ ಮುಚ್ಕೊಳ್ಳುತ್ತೆ, ಮಳೆ ಬರುತ್ತೆ, ಅಷ್ಟೇ ಇರೋದು. ಪ್ರವೀಣ್ ಅವ್ರ ಕಸಿನ್ ಮಿಸ್ಸಿಂಗ್ ಆಗಿದ್ದಾನೆ, ಹುಡ್ಕೋಕ್ ಹೋಗೋಣ ನೋಡು. ಅವನೆಲ್ಲೋ ಪಕ್ಕ ಯಾವ್ದೋ ಒಂದು ಫೋಟೋ ಹಿಡಿಯೋದಾಗ ನಿಂತಿರ್ತಾನೆ. ಏನೋ
ಬಾಬ್ ನೀನೇ ಎತ್ಕೋ ಇದು, ನಿಂಗೆ ಸೇಫ್ಟಿಗಿದು, ನೀನು ತಿನ್ನು. ಎಷ್ಟು ನಿಧಾನಕ್ಕೆ ಬರ್ತವ್ರೆ, ಎಷ್ಟೋ ಟೈಮ್ ಇತ್ತು. ಹಾಂ, ಇನ್ನೇನು ಹೋಗೋಣ ಟೈಮಲ್ಲಿ ಹೋಗೋರು ಇಬ್ಬರು ವಾಶ್ರೂಮ್ಗೆ. ಅವನು ಒಂದು ಕಡೆ ಫೋಟೋ ಹಿಡಿಯೋಕೆ ನಿಂತ್ಕೊಂಡ್ಬಿಟ್ಟವನೆ. ಸೊ ಅಭಿಮಠ ವ್ಯೂ, ಫ್ರಂಟ್ ವ್ಯೂ ಗಾಯ್ಸ್. ಇದು ಏನಿದ್ದೀನಿ ಈಗ ಅಭಿಮಠ ಫಾಲ್ಸು ಟಾಪ್ಗೆ ಹೋಗೋದು ಬನ್ನಿ. ಸೊ ಈಗ ಯಾವುದಾಯ್ತು ಅಭಿಮಠ ಫಾಲ್ಸಿಗೆ ನಡ್ಕೊಂಡು ಹೋಗ್ತಿದ್ದೀವಿ. ಹಾಂ, ಬಂದ್ಬಿಟ್ಟವನಲ್ಲ ಇವನು. ಅವಶ್ಯಕತೆ ಯಾರಿಗಿದೆ? ನನ್ನ ಅವಶ್ಯಕತೆನೇ ಇಲ್ವಲ್ಲ. ಅವ್ರಿಗೆ ಭಯ ಆಗೋಯ್ತು, ತಿರ್ಗಾ ಮಮ್ಮಿ ಟಿಲ್ ಮಾಡ್ತಾನೆ ಕಾರಲ್ಲಿ ಅಂತ. ಸೈಗು ನಾನು ಅಂದೆ ಅವನಿಗೆ, ನಾವು ಬೇರೆ ಏನೋ ರೀಲಲ್ಲಿ ನೋಡಿ ಬರ್ತೀವಿ. ಹಾಂ, ಇದೇ ಬೇರೆ. ಅವ್ರು ಫುಲ್ ಹೈಪರ್ ಆಕ್ಟಿವ್. ವಾ, ಬ್ರಿಡ್ಜ್ ಕ್ರಾಸಿಂಗ್, ವಾವ್. ಅಯ್ಯೋ, ಸೌಂಡ್ ಕೇಳಿಸ್ತಿದೆ ಅಂತ ಗೊತ್ತಿಲ್ಲ, ಬನ್ನಿ ನೋಡೋಣ. ಸೈಕು ಫಾಲ್ಸ್ ಥರ ಇಲ್ಲ, ಸಕ್ಕತ್ತಾಗಿದೆ ಜಾಗ ಅಂತೂ. ಎಂಜಾಯ್ ಮಾಡೋ ಕಪ್ಪೆಗಳು ನೋಡಿ, ಬರೀ ಕಪ್ಪೆಗಳು. ಇಲ್ಲಿ ನೋಡಿದ್ರೆ ಫ್ಲೋ ಇಲ್ಲ, ಈ ಕಡೆ ನೀರು, ಈ ಕಡೆ ಹೆವಿ ಫ್ಲೋ ಇದೆ. ಸೈಕ್ ಇದಿದೆ. ಆದ್ರೆ ಫಾಲ್ಸ್ ನೋಡ್ಬೇಕಾಗಿದ್ದು ನಾವು ಅಲ್ಲಿ, ನಾವು ನೋಡಿದ್ರೆ ಫಾಲ್ಸ್ ಮೇಲೆಗೆ ಬಂದ್ಬಿಟ್ಟಿದ್ದೀವಿ. ಬಾಬಿ ಫಾಲ್ಸ್ ಟಾಪ್ ಇದು. ಎಲ್ಲ ನಿಂತವ್ರು ಈಗ. ಅಭಿಮಠ ಫಾಲ್ಸ್ ಟಾಪ್ ಇದು. ಬಿಡ್ದು ಎಲ್ಲೋದ್ರೂ ಆಗಲ್ಲ ಗುರು. ಇವ್ನು ಫೋಟೋಗ್ರಾಫರ್, ಅವ್ರು ಮಾಡಲು ಅನ್ನ ಇನ್ನೂ ಪೋಸ್ ಕೊಡ್ತಾರ, ಅವ್ನು ಎದ್ಬಿಟ್ಟ. ಅವನು ಅವಾಗಲೇ ಎತ್ಬಿಟ್ಟ. ಮತ್ತೆ ಕ್ರಾಸಿಂಗ್ ಬ್ರಿಡ್ಜ್ ಹತ್ರ ಬಂದ್ವಿ ನೋಡಿ. ಇದು ಮೋರಿ ನೀರಾ, ಒಳ್ಳೆ ನೀರಾ ಅಂತ ಗೊತ್ತಿಲ್ಲ. ಹಾಂ, ಕ್ಲೀನ್ ಇದೆಯಾ? ಬಂದಾಗಿಂದ 4th ಟೈಮ್ ಗೈಸ್ ಇವನು ಬಂದು ಎತ್ತಿರೋದು. ಬಂದಾಗಿಂದ ಟ್ರಿಪ್ಪು ಎಂಜಾಯೇ ಮಾಡ್ತಿಲ್ಲ ಇವನು, ಸುಮ್ಮನೆ ಬಂದವನು ಅಷ್ಟೇ. ವೆದರ್ ಸಕ್ಕತ್ತಾಗಿದೆ. ಸೊ ಫೈನಲಿ ಬಂದು ರೀಚ್ ಆಗಿದ್ದೀವಿ ಹೋಮ್ ಸ್ಟೇಗೆ. ಸೊ